ಕಾರ್ಮಿಕ ಬಂಧು ಸಂತೋಷ್ ಎಸ್ಲಾಡ್ ಭಾಗ 4ಕ್ಕೆ ಸ್ವಾಗತ. ನಾನು ಕುಸುಮ ತಿಪ್ಪೇಸ್ವಾಮಿ. ಎಸ್ ವೀಕ್ಷಕರೇ, ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರಾಗಿ ಜವಾಬ್ದಾರಿ ವಹಿಸಿಕೊಂಡ ಮೇಲೆ ಇಲಾಖೆಗೆ ಮೇಜರ್ ಸರ್ಜರಿ ಮಾಡಿ ಕಾರ್ಮಿಕ ಸ್ನೇಹಿ ಇಲಾಖೆಯನ್ನಾಗಿ ಮಾಡಿದ್ದಾರೆ. ಹಿಂದಿನ ವಿಡಿಯೋದಲ್ಲಿ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ, ಆಶಾದೀಪ, ಗಿಗ್ ಕಾರ್ಮಿಕರಿಗಾಗಿ, ಸಿನಿಮಾ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರ ಕಲ್ಯಾಣಕ್ಕಾಗಿ, ಪತ್ರಿಕಾ ವಿತರಕರಿಗಾಗಿ, ಖಾಸಗಿ ವಾಣಿಜ್ಯ ಸಾರಿಗೆ ಕಾರ್ಮಿಕರಿಗಾಗಿ ಜಾರಿಗೆ ತಂದ ಯೋಜನೆಗಳ ಬಗ್ಗೆ ತಿಳಿದುಕೊಂಡಿದ್ವಿ. ಈ ವಿಡಿಯೋದಲ್ಲಿ ಕಾರ್ಮಿಕ ಇಲಾಖೆಯ ಮತ್ತಷ್ಟು ಯೋಜನೆ, ಸಂತೋಷ್ ಎಸ್ಲಾಡ್ ಅವರ ಕೊಡುಗೆ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಮಣ್ಣಿನ ಮಗನು ಇವನು ಕೊಡುಗೈದಾನಿ. ಸಂತೋಷ್ ಎಸ್ಲಾಡ್ ಈ ಹೆಸರು ಕೇಳಿದಾಕ್ಷಣ ಬಹಳಷ್ಟು ಜನರ ಕಣ್ಮುಂದೆ ಬರುವುದು ಅವರ ಕಾರ್ಯವೈಖರಿ ಹಾಗೂ ಅವರು ಮಾಡಿದ ದಾನ ದತ್ತಿಗಳು. ಹೌದು, ಅದೇ ಕಾರಣಕ್ಕೆ ಸಚಿವ ಸಂತೋಷ್ ಎಸ್ಲಾಡ್ ಅವರನ್ನ ಕಾರ್ಮಿಕ ಬಂಧು, ಬಡವರ ಬಂಧು ಅಂತ ರಾಜ್ಯದ ಜನ ಕರೆಯೋದು. ಸಂತೋಷ್ ಲಾಡ್ ಅವರು ಸಿಎಂ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಕಾರ್ಮಿಕ ಸಚಿವರಾಗಿ ಜವಾಬ್ದಾರಿ ವಹಿಸಿಕೊಂಡ ಮೇಲೆ ಇಡೀ ದೇಶವೇ ಕರ್ನಾಟಕದತ್ತ ತಿರುಗಿ ನೋಡುವಂತೆ ಮಾಡಿದ್ದಾರೆ. ಅದರಲ್ಲೂ ಇತ್ತೀಚೆಗೆ ಕರ್ನಾಟಕದಲ್ಲಿ ಜಾರಿಗೆ ತಂದ ಋತುಚಕ್ರ ರಜೆ ನೀತಿ ಇಡೀ ದೇಶಕ್ಕೆ ಮಾದರಿಯಾಗಿದೆ ಅಂದರೆ ತಪ್ಪಾಗೋದಿಲ್ಲ. ಹೌದು, ರಾಜ್ಯದಲ್ಲಿ ಇನ್ಮುಂದೆ ಮಹಿಳಾ ಉದ್ಯೋಗಿಗಳು ತಿಂಗಳಿಗೊಂದು ಋತುಚಕ್ರ ರಜೆಯನ್ನ ವೇತನ ಸಹಿತ ಪಡೆಯುವ ಅವಕಾಶವನ್ನ ಕಾರ್ಮಿಕ ಸಚಿವ ಸಂತೋಷ್ ಎಸ್ಲಾಡ್ ಒದಗಿಸಿಕೊಟ್ಟಿದ್ದಾರೆ. ಮಹಿಳಾ ಸಬಲೀಕರಣ, ರಕ್ಷಣೆ, ಮಹಿಳೆಯರ ಗೌರವ ಕಾಪಾಡುವ ದೃಷ್ಟಿಯಿಂದ ಸಂತೋಷ್ ಲಾಡ್ ಅವರು ಋತುಚಕ್ರ ರಜೆ ನೀತಿಯನ್ನ ರೂಪಿಸಿ ಈಗಾಗಲೇ ಅಧಿಸೂಚನೆ ಕೂಡ ಹೊರಡಿಸಿದ್ದಾರೆ. ರಾಜ್ಯದ ಸರ್ಕಾರಿ ಹಾಗೂ ಖಾಸಗಿ ಕ್ಷೇತ್ರದ ಮಹಿಳಾ ಉದ್ಯೋಗಿಗಳು ಋತುಚಕ್ರದ ಅವಧಿಯಲ್ಲಿ ತಿಂಗಳಿಗೆ 1 ದಿನ ವೇತನ ಸಹಿತ ರಜೆ ಪಡೆಯಬೇಕು ಎಂದು ಆದೇಶ ಹೊರಡಿಸಲಾಗಿದೆ. ವರ್ಷಕ್ಕೆ 12 ದಿನ ಅಂದರೆ ತಿಂಗಳಿಗೆ 1 ಋತುಚಕ್ರದ ದಿನ ಮಹಿಳಾ ಉದ್ಯೋಗಿಗಳು ರಜೆ ಪಡೆಯಲೇಬೇಕು ಎಂದು ಆದೇಶ ಹೊರಡಿಸಿದ್ದಾರೆ. ಋತುಚಕ್ರ ನೀತಿ 2025ರ ಪ್ರಕಾರ ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳು ಸೇರಿದಂತೆ ಎಲ್ಲ ಕ್ಷೇತ್ರದ ಮಹಿಳಾ ಉದ್ಯೋಗಿಗಳು ಕಡ್ಡಾಯವಾಗಿ ಋತುಚಕ್ರ ರಜೆ ಪಡೆಯಲೇಬೇಕು. ಈ ರಜೆ ಪಡೆಯಲು ಯಾವುದೇ ವೈದ್ಯಕೀಯ ಶಿಫಾರಸು ಪತ್ರದ ಅಗತ್ಯವಿರುವುದಿಲ್ಲ. ತಿಂಗಳ ಮುಟ್ಟಿನ ರಜೆ ಆಯಾ ತಿಂಗಳಿಗೆ ಪಡೆಯಬೇಕಾಗಿದ್ದು ಮುಂದಿನ ತಿಂಗಳಿಗೆ ವರ್ಗಾವಣೆ ಮಾಡುವಂತಿಲ್ಲ ಎಂದು ಅಧಿಸೂಚನೆ ಹೊರಡಿಸಲಾಗಿದೆ. ಸಂತೋಷ್ ಲಾಡ್ ಅವರ ಈ ಯೋಜನೆಗೆ ದೇಶ ವಿದೇಶದಲ್ಲೂ ಮೆಚ್ಚುಗೆ ವ್ಯಕ್ತವಾಗಿದೆ. ಮಹಿಳಾ ಉದ್ಯೋಗಿಗಳ ಪರ ಋತುಚಕ್ರ ರಜೆ ಅಧಿಸೂಚನೆ ಹೊರಡಿಸಲು ಕಾರಣೀಭೂತರಾದ ಸಂತೋಷ್ ಎಸ್ಲಾಡ್ ವಿಕಲಚೇತನರಿಗೆ ಶಿಕ್ಷಣ ಹಾಗೂ ಖಾಸಗಿ ಕ್ಷೇತ್ರದ ಉದ್ಯೋಗದಲ್ಲಿ ಮೀಸಲಾತಿ ಕಲ್ಪಿಸಲು ಮುಂದಾಗಿದ್ದಾರೆ. ಕಾರ್ಮಿಕ ಇಲಾಖೆ ಮುಖಾಂತರ ವಿಶೇಷ ಚೇತನರಿಗೆ ಶಕ್ತಿ ತುಂಬಲು ಮುಂದಾಗಿರುವ ಸಚಿವ ಸಂತೋಷ್ ಲಾಡ್ ಶಿಕ್ಷಣ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಉದ್ಯೋಗಕ್ಕಾಗಿ ಮೀಸಲಾತಿ ಒದಗಿಸುವ ಮಸೂದೆ ಸಿದ್ಧಪಡಿಸುತ್ತಿದ್ದಾರೆ. ಈ ಮಸೂದೆ ವಿಶೇಷ ಚೇತನರನ್ನ ಮುಖ್ಯ ವಾಹಿನಿಗೆ ತರಲು, ಅವರಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸಲು ಸಹಕಾರಿಯಾಗಲಿದೆ. ಕೇಂದ್ರ ಸರ್ಕಾರದ ವಿಶೇಷ ಚೇತನರ ಹಕ್ಕು ಕಾಯ್ದೆ 2016ರ ಪ್ರಕಾರ ಕನಿಷ್ಠ 4% ಮೀಸಲಾತಿ ಅಗತ್ಯವಿದೆ. ರಾಜ್ಯದ ಪ್ರಸ್ತಾವಿತ ಮಸೂದೆಯಲ್ಲಿ ಖಾಸಗಿ ವಲಯದ ಉದ್ಯೋಗ ಕ್ಷೇತ್ರದಲ್ಲಿ ಕನಿಷ್ಠ 5% ಮತ್ತು ಶಿಕ್ಷಣ ಕ್ಷೇತ್ರದ ಸರ್ಕಾರಿ ಉನ್ನತ ಶಿಕ್ಷಣ ಮತ್ತು ಖಾಸಗಿ ಸಂಸ್ಥೆಗಳಲ್ಲಿ 10% ಮೀಸಲಾತಿ ಕಡ್ಡಾಯಗೊಳಿಸಲಾಗುತ್ತದೆ. ಈ ಮಸೂದೆಗೆ ಸಂಬಂಧಿಸಿದಂತೆ ಮಾಹಿತಿ ತಂತ್ರಜ್ಞಾನ, ವಾಣಿಜ್ಯ ಮತ್ತು ಕೈಗಾರಿಕೆ,
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ಶಿಕ್ಷಣ ಇಲಾಖೆಗಳು ಸೇರಿದಂತೆ ಇತರೆ ಇಲಾಖೆಗಳಿಂದ ಅಭಿಪ್ರಾಯ ಪಡೆಯುವಂತೆ ಸಚಿವ ಸಂತೋಷ್ ಎಸ್ಲಾಡ್ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವಿಶೇಷ ಚೇತನರ ಜೊತೆ ಗೃಹ ಕಾರ್ಮಿಕರ ಸಾಮಾಜಿಕ ಭದ್ರತೆ ಹಾಗೂ ಕಲ್ಯಾಣಕ್ಕೂ ಮಸೂದೆಯನ್ನ ಸಿದ್ಧಪಡಿಸಿ ಅಂಗೀಕಾರಕ್ಕೆ ಮಂಡಿಸಲಾಗಿದೆ. ಈ ಮಸೂದೆ ಕಾರ್ಮಿಕ ಇಲಾಖೆಯ ಮಹತ್ವದ ಕ್ರಮವಾಗಿದ್ದು, ಇದಕ್ಕೆ ಸಚಿವ ಸಂತೋಷ್ ಲಾಡ್ ಅವರ ಪರಿಶ್ರಮ ಹೆಚ್ಚಾಗಿದೆ. ಗೃಹ ಕಾರ್ಮಿಕರು ಅಂದರೆ ಮನೆ ಕೆಲಸದವರು. ಇದರಲ್ಲಿ ಹೆಚ್ಚಿನವರು ಮಹಿಳೆಯರೇ ಆಗಿದ್ದು, ಅವರ ಕಲ್ಯಾಣ ಮತ್ತು ಭದ್ರತೆ ದೃಷ್ಟಿಯಿಂದ ಈ ಮಸೂದೆ ಸಿದ್ಧಪಡಿಸಲಾಗಿದೆ. ಸದ್ಯ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಉದ್ದೇಶಿತ ಮಸೂದೆ ಮಂಡಿಸಲು ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ. ಮನೆ ಕೆಲಸದವರ ಸಂಘಟನೆಗಳ ಒಕ್ಕೂಟದ ಜೊತೆ ಕಾರ್ಮಿಕ ಸಚಿವ ಸಂತೋಷ್ ಎಸ್ಲಾಡ್ ಈಗಾಗಲೇ ಚರ್ಚೆ ನಡೆಸಿ ಕರಡನ್ನ ಸಿದ್ಧಪಡಿಸಿದ್ದಾರೆ. ಉಭಯ ಸದನಗಳಲ್ಲಿ ಈ ಮಸೂದೆ ಜಾರಿಯಾದರೆ ಕರ್ನಾಟಕ ಇಡೀ ದೇಶಕ್ಕೆ ಮಾದರಿಯಾಗಲಿದೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಇಡೀ ಕಾರ್ಮಿಕ ವರ್ಗವನ್ನೇ ಗಮನದಲ್ಲಿಟ್ಟುಕೊಂಡು ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ. ಸರ್ವರಾಹಿತ ಕಾಪಾಡುವ ನಾಯಕನಾಗಿ ಸಚಿವ ಸಂತೋಷ್ ಲಾಡ್ ಇಡೀ ಕಾರ್ಮಿಕರ ಆಶಾ ಕಿರಣವಾಗಿ, ಕಾರ್ಮಿಕರ ಬಂಧುವಾಗಿ, ಕಾರ್ಮಿಕರ ಹೃದಯದಲ್ಲಿ ನೆಲೆಸಿದ್ದಾರೆ ಎಂದರೆ ತಪ್ಪಾಗೋದಿಲ್ಲ. ಕಾರ್ಮಿಕ ಬಂಧು ಸಂತೋಷ್ ಲಾಡ್ ಶೀರ್ಷಿಕೆಯಲ್ಲಿ ನಿಮ್ಮ ಒನ್ ಕನ್ನಡ ನ್ಯೂಸ್ 5 ಎಪಿಸೋಡ್ಗಳನ್ನು ಬಿತ್ತರಿಸಿದ್ದು, ಇಡೀ ಕಾರ್ಮಿಕ ಇಲಾಖೆಯ ಯೋಜನೆ, ಸಂತೋಷ್ ಲಾಡ್ ಅವರ ಕಾರ್ಮಿಕ ಕಾರ್ಯಗಳ ಬಗ್ಗೆ ತಿಳಿದುಕೊಳ್ಳಲು ಈ ಹಿಂದಿನ ವಿಡಿಯೋಗಳನ್ನು ವೀಕ್ಷಿಸಿ. ಮಣ್ಣಿನ ಮಗನು ಇವನು ಕೊಡುಗೈದಾನಿ.